ಬೆಂಗಳೂರಿನ ರಸ್ತೆ ಗುಂಡಿಗಳ ಒಂದು ಪರಿಶೀಲನೆ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಇವತ್ತು ಸಿಟಿ ರೌಂಡ್ಸ್ ಅನ್ನು ಹಮ್ಮಿಕೊಂಡಿದ್ದಾರೆ. ಮಹದೇವಪುರ ಕ್ಷೇತ್ರದ ಬೆಳಗೆರೆ ಗ್ರಾಮ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಬರ್ತಾರೆ. ಜೊತೆಗೆ ಮಾತನಾಡೋಕೆ ಸ್ಥಳೀಯ ಶಾಸಕಿ ಮಂಜುಳಾ ನಿಂಬಾವಳಿಕರ್ ಮಾತನಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಸಿಎಂ ಕೂಡ ತಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಇಲ್ಲಿನ ಸಮಸ್ಯೆಗಳೇನು ಅಂತ ಮೇಡಮ್? ನಮಸ್ಕಾರ. ಎಲ್ಲರಿಗೂ ಗೊತ್ತಿರೋ ಹಾಗೆ ಮಹದೇವಪುರದ ಕ್ಷೇತ್ರ ಒಂದು ಹೆಚ್ಚಿನ ಜನ ಇರುವಂಥ ನಮ್ಮ ಸಂಖ್ಯೆ ಈ ಭಾಗದಲ್ಲಿ. ಮನೆ ದಿನದಿನಕ್ಕೂ ಹೆಚ್ಚಾಗಿ ಮನೆಗಳು ತುಂಬ ಆಗ್ತಿದೆ. ಅದೇ ರೀತಿ 24/7 ಟ್ರಾಫಿಕ್ ಹೆಚ್ಚಾಗಿದೆ. ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಸುಮಾರು ಕಡೆ ಎಲ್ಲ ಕಡೆ ನಾವು ತಾರುಗಳು ಹಾಕಿದ್ದೀವಿ. ಆದರೂ ಮಳೆ ಬಂದು ಎಲ್ಲ ಕಡೆ ಕಿತ್ತು ಹೋಗ್ತಾ ಇದೆ ಎಲ್ಲನೂ. ಮತ್ತು BWSSB ಅವ್ರದ್ದು ವರ್ಕಿಂದ ಸುಮಾರು ಪಾಟ್ಹೋಲ್ಸ್ ಆಗಿದೆ. ಲೈಕ್ ಅವರೆಲ್ಲ ತುಂಬ ಹಗ್ದಾಕಿದ್ದಾರೆ, ಅದು ಡ್ಯಾಮೇಜ್ ಆಗಿದೆ ರೋಡ್ ವರ್ಕ್ಸಲ್ಲಿ. ಸೊ ಹೀಗಾಗಿ ನಮಗೆ ಏನಂತಂದರೆ ಈಗ ನಮ್ಮ ಕ್ಷೇತ್ರಕ್ಕೆ ಅನುದಾನಗಳು ಕೊಟ್ಟು ಇನ್ನೂ ಚೆನ್ನಾಗಿ ಕೆಲಸಗಳು ಮಾಡಬೇಕು. ಈಗ ಒಂದು ಸುಮಾರು ಈಗ 2 ಕಿಲೋಮೀಟ್ರಿಗೆ ಇವತ್ತು ಬೆಳಗ್ಗೆ ಒಂದು ತಾರ ಹಾಕಿದ್ದಾರೆ. ಇದೇ ರೀತಿ ನಮ್ಮ ಎಲ್ಲೆಲ್ಲಿ ಕಿತ್ತೋಗಿದೆ ನಮ್ಮ ಕ್ಷೇತ್ರದಲ್ಲಿ ಅದನ್ನೆಲ್ಲನೂ ಒಂದು ಪೂರ್ತಿ ಮಾಡಬೇಕು ಅಂತ, ಈ ಕೆಲಸ ಪೂರ್ತಿ ಆಗಬೇಕು, ಪಾಟ್ಹೋಲ್ಸ್ ಎಲ್ಲೆಲ್ಲಿ ಆಗಿದೆ ನಮ್ಮ ಕ್ಷೇತ್ರದಲ್ಲಿ ಅಂತ ಇವತ್ತು ನನ್ನ CM ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದರೆ ಅವ್ರು ನಮಗೆ ಈಗ ಮಧ್ಯಾಹ್ನ ಹೇಳಿದರು ಈ ಕಡೆ ಭೇಟಿ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಹೀಗಾಗಿ ನಾನು ರಿಕ್ವೆಸ್ಟ್ ಮಾಡೋಕ್ಕೆ ನಾನು ಇಲ್ಲಿ ನಿಂತಿದ್ದೀನಿ, ಕಾಯ್ತಾ ಇದ್ದೀನಿ. ಯಾಕಂದರೆ ಒಂದು ಲೆಟರ್ ಮಾಡಿದ್ದೀವಿ ಎಲ್ಲೆಲ್ಲಿ ಏನೇನು ಪಾಟ್ಹೋಲ್ಸ್ ಆಗಿದೆಯಾ ಅಂತ ಅಂದ್ಬಿಟ್ಟು. ಸುಮಾರು ತುಂಬಾ ಆಗಿದೆ. ಹೀಗಾಗಿ ಆ ಪಾಟ್ಹೋಲ್ಸ್ ಎಲ್ಲ ಕವರ್ ಮಾಡಬೇಕು ಅಂತ CM ಅವ್ರನ್ನ ರಿಕ್ವೆಸ್ಟ್ ಮಾಡೋಕ್ಕೆ ಈ ದಿನ ನಾವು ಒಂದು ರಿಕ್ವೆಸ್ಟ್ ಲೆಟರ್ ಇಟ್ಕೊಂಡು ಮತ್ತೆ ಅವರನ್ನು ಒಂದು ರಿಕ್ವೆಸ್ಟ್ ಮಾಡೋಕ್ಕೆ ಈಗ ಕಾಯ್ತಾ ಇದ್ದೀವಿ. ಈಗ ಜನಸಾಮಾನ್ಯರು ಮಾತಲ್ಲ, ತಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ಸಾಕಷ್ಟು IDBT ಕಂಪ್ನಿಗಳು ಕೂಡ ಬರುತ್ತೆ. ಅವರಿಂದ ಸಪ್ರೇಟ್ ಆಗಿ ತಮ್ಗೆ ಏನಾದರೂ ಮಾಹಿತಿಯನ್ನು ಕೊಟ್ಟ ದೂರನ್ನು ಕೊಟ್ಟಿದ್ದಾರೆ, ಏನು ಸಮಸ್ಯೆ ಆಗ್ತದೆ, ಎಷ್ಟು ಗುಂಡಿಗಳಿದೆ ಅಂತ? ನಾವು ನೋಡಿ, ನಮ್ಮ ಕ್ಷೇತ್ರದಲ್ಲಿ ಈಗ ಒಂದು ದಿನಕ್ಕೆ ನಮಗೆ 300-400 ಕಂಪ್ಲೇಂಟ್ಸ್ ಬರ್ತಾ ಇದೆ. ಯಾಕಂದರೆ ಈಗ ನಾನು ಬಂದು 2 ವರ್ಷ ಒಂದು 4-5 ತಿಂಗಳು ಆಗಿರೋದ್ರಿಂದ ಈಗ 2.5 ವರ್ಷದಿಂದ ನಾನು ಸಾಕಷ್ಟು ನಾವು ಫಂಡ್ಸ್ ತಂದು ಕೆಲಸ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ನಮ್ಮ ಕ್ಷೇತ್ರದಲ್ಲಿ IT ಸೆಕ್ಟರ್, IT ಒಂದು ಹಬ್ ಇರೋದ್ರಿಂದ ನಮ್ಮಲ್ಲಿ ತುಂಬಾ ಮನೆಗಳು ಆಗ್ತಾ ಇರುತ್ತೆ. ಅದೇ ರೀತಿ ಕಂಪನಿಗಳು ತುಂಬ ಇದೆ. IT ಹಬ್ ಇದು. ಹೀಗಾಗಿ ನಮ್ಮಲ್ಲಿ ತುಂಬಾ 24/7 ಟ್ರಾಫಿಕ್ ಇರುತ್ತೆ. ಅದೇ ಥರ ಪಾಪ್ಯುಲೇಷನ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಿದೆ. ಸೊ ಈಗ ನಮಗೆ ರಿಕ್ವೈರ್ಮೆಂಟ್ಸ್ ಅಂದರೆ ನಮಗೆ ಅಭಿವೃದ್ಧಿಗೆ ಮೇಯ್ನ್ ನಮಗೆ ಇನ್ಫ್ರಾಸ್ಟ್ರಕ್ಚರ್ಗೆ, ನಮ್ಮ ಡೆವಲಪ್ಮೆಂಟ್ಸ್ಗೆ ವಿ ನೀಡ್ ದಿ ಫಂಡ್ ಅಷ್ಟೇ. ನಾವು ರಿಕ್ವೆಸ್ಟ್ ಮಾಡೋದಕ್ಕೆ CM ಹತ್ರ ನಾವು ಐ ಆಮ್ ವೇಟಿಂಗ್ ಫಾರ್ ದಿ CM. ಈಗ ತಮ್ಮ ಕ್ಷೇತ್ರದಲ್ಲಿ ರಸ್ತೆಗಳು ಹದಗೆಡೋದಕ್ಕೆ ಮತ್ತು ಗುಂಡಿ ಬೀಳೋದಕ್ಕೆ ಪ್ರಮುಖ ಕಾರಣಗಳೇನು ಅಂತ ಮೇಡಮ್? ನೋಡಿ, ಒಂದು BWSSB ಅವರು, KPTCL ಅವರು, ಮತ್ತು ಸುಮಾರು ಕಡೆ ಗೇಲ್ ಗ್ಯಾಸ್ ಅವರು ಎಲ್ಲನೂ ಅಗ್ದಾಕಿದ್ದಾರೆ. ಮತ್ತು ಇನ್ನೊಂದು ಏನಂತಂದರೆ ನಮ್ಮಲ್ಲಿ 24/7 ಜನಗಳು ಓಡಾಡ್ತಾನೆ ಇರ್ತಾರೆ. ಈಗ ನಾನೇನು ಕೇಳ್ತೀನಿ ಅಂದರೆ ನಾವು ಕಟ್ಟಿರೋ ತೆರಿಗೆ ನಮಗೆ ಕೊಟ್ಟರೆ ಸಾಕು. ನನಗೆ ನಮ್ಮ ತೆರಿಗೆ ನಮ್ಮ ಹಕ್ಕು. ಹೀಗಾಗಿ ನಾನು CM ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ. ಈಗ ಅನುದಾನ ಕೊರತೆ ಇದೆ ಮೇಡಮ್, ಯಾಕಂದ್ರೆ ಈಗ ಕಾಂಗ್ರೆಸ್ ಶಾಸಕರಿಗೆ ಮತ್ತೆ ಹೆಚ್ಚು ಅನುದಾನ ಕೊಡ್ತಾರೆ ಅಂತ ಕೇಳಿ ಬಂದಿತ್ತು. ಈಗ ತಮ್ಮ ಪಕ್ಷದ ಕೆಲ ಶಾಸಕರು ಮತ್ತು ಹಿರಿಯ ನಾಯಕರು ಕೂಡ ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು, ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ ಅಂತ. ಈಗ ಡೆಫಿನೆಟ್ಲಿ ನಮ್ಮ ಕ್ಷೇತ್ರಕ್ಕೆ ನಾವು ಹೆಚ್ಚಿನ ತೆರಿಗೆ ಕಟ್ಟೋದ್ರಿಂದ ನಾನು CM ಅವ್ರನ್ನ ರಿಕ್ವೆಸ್ಟ್ ಮಾಡೋದಿಷ್ಟೇ, ನಮ್ಮ ಕ್ಷೇತ್ರಕ್ಕೆ ನಾವು ಎಷ್ಟು ತೆರಿಗೆ ಕಟ್ತೀವೋ ಅದರಲ್ಲಿ ನಮಗೆ ಒಂದು 3/4 ಭಾಗ ಕೊಟ್ಟರು ಸಾಕು, ನಾವು ಕಂಪ್ಲೀಟ್ ಮಾಡ್ತೀವಿ ವರ್ಕ್ಸ್ ಅಂತ ಹೇಳ್ತೀನಿ. ಈಗ ತಮ್ಮ ಕ್ಷೇತ್ರದಲ್ಲಿ ಎಷ್ಟು ಗುಂಡಿಗಳಿದೆ ಅಂತ ಪಟ್ಟಿ ಮಾಡಿದ್ರಾ? CMಗೆ ಏನಾದ್ರು ಕೊಡ್ತೀರಾ? ಅಂದಾಜಲ್ಲಿ ಎಷ್ಟು ಗುಂಡಿಗಳಿದೆ ಮೇಡಮ್? ಪಟ್ಟಿ ಮಾಡಿದ್ದೀನಿ, ಲೆಟರ್ ಎಲ್ಲ ಮಾಡಿದ್ದೀನಿ ಎಷ್ಟು ಗುಂಡಿಗಳಾಗಿದೆ ಅಂತ ಅಂದ್ಬಿಟ್ಟು. ಅದು CM ಅವ್ರಿಗೆ ಕೊಡ್ತೀನಿ. ಓಕೆ. ಇಷ್ಟು ಕೂಡ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಶಾಸಕಿ ಮಂಜುಳಾ ನಿಂಬಾವಳಿಯವರ ಸ್ಪಷ್ಟವಾದ ಮಾತು. ಈಗಾಗಲೇ ಸಾಕಷ್ಟು ಗುಂಡಿಗಳು ಕೂಡ ನಮ್ಮ ಕ್ಷೇತ್ರದಲ್ಲೂ ಕೂಡ ಇದಾವೆ. IT ಹಬ್ ಕೂಡ ಇದಾಗಿದೆ. ಹೆಚ್ಚು ತೆರಿಗೆಯನ್ನು ಕೂಡ ನಾವು ಇಲ್ಲಿಂದ ಸರ್ಕಾರಕ್ಕೆ ಪಾವತಿ ಮಾಡ್ತೇವೆ. ಹೀಗಾಗಿ ಇಲ್ಲಿ ಸಮಸ್ಯೆಗಳಿಂದ ಶಾಶ್ವತ ಪರಿಹಾರ ಬೇಕು ಅನ್ನೋದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಅನಿಲ್ ಕಾಲಿಕೆರೆ, TV9 ಬೆಂಗಳೂರು.